ಕೊನೆಗೂ ಸಾರಿಗೆ ನೌಕರರ ಮುಷ್ಕರ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಬೆಳಗ್ಗೆಯಿಂದ ಸಾರಿಗೆ ನೌಕರರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ನಮ್ಮ ವೇತನ ಏನಿದೆ ಅಂದ್ರೆ 36 ತಿಂಗಳ ಏನು ವೇತನ ಇದೆ ಅದನ್ನ ನಮಗೆ ಕೊಡಿ ಅಂತ ಹೇಳಿ ಮುಷ್ಕರವನ್ನ ಮಾಡ್ತಿದ್ರು. ಸೊ ಈಗ ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇ ಮುಷ್ಕರವನ್ನ ವಾಪಸ್ ತಗೊಂಡಿದ್ದಾರೆ. ಹೈಕೋರ್ಟ್ ತೀವ್ರವಾಗಿ ತರಾಟೆಗೆ ತಗೊಂಡಿದೆ ಸಾರಿಗೆ ನೌಕರರನ್ನ. ಹೈಕೋರ್ಟ್ ಮುಖ್ಯ ನ್ಯಾಯಪೀಠದಿಂದ ಎಚ್ಚರಿಕೆ ಬಂದಿರುವಂತದ್ದು. ಮಧ್ಯಂತರದ ಆದೇಶದ ಅಂದ್ರೆ 2 ದಿನಗಳವರೆಗೆ ವಿಸ್ತರಣೆಯಾಗಿದೆ. ಆಗಸ್ಟ್ 7ರವರೆಗೆ ವಿಚಾರಣೆ ಮುಂದೂಡಿದ ಕೋರ್ಟ್ ಕೂಡಲೇ ಸಾರಿಗೆ ಮುಷ್ಕರವನ್ನ ಕೈ ಬಿಡುವಂತೆ ಸೂಚನೆಯನ್ನ ಕೊಟ್ಟಿದೆ ಸಾರಿಗೆ ನೌಕರರಿಗೆ. ಹೈಕೋರ್ಟ್ ಎಚ್ಚರಿಕೆ ಬೆನ್ನಲ್ಲೇ ಈಗ ಮುಷ್ಕರವನ್ನ ವಾಪಸ್ ಪಡೆದುಕೊಂಡಿದೆ. ಸಾರಿಗೆ ನೌಕರರು ಈಗ ಮುಷ್ಕರವನ್ನ ವಾಪಸ್ ತಗೊಂಡಿದ್ದಾರೆ. ಸಮಸ್ಯೆ ಇದ್ದರೆ ಅದನ್ನು ನೀವು ಸರ್ಕಾರ ಜೊತೆ ಬಗೆಹರಿಸಿಕೊಳ್ಳಿ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಕೊಡಬೇಡಿ ಅಂತ ಹೇಳಿ ಕೋರ್ಟ್ ಹೇಳಿರುವಂತದ್ದು. ಮುಷ್ಕರ ಹಿಂದೆ ಅಂತ್ಯಗೊಳಿಸಬೇಕಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನೌಕರರಿಗೆ ಮುಷ್ಕರ ವಾಪಸ್ಸನ್ನ ತೆಗೆದುಕೊಳ್ಳುವಂತೆ ಕೋರ್ಟ್ ಹೇಳಿರುವಂತದ್ದು. ನಿಮ್ದೇನೇ ಸಮಸ್ಯೆ ಇದ್ರೂ ಅದನ್ನ ನೀವು ಸರ್ಕಾರ ಜೊತೆ ನೀವು ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ನೀವು ಜನಸಾಮಾನ್ಯರಿಗೆ ತೊಂದರೆ ಕೊಟ್ಟರೆ ಹೇಗೆ ಅಂತ ಹೇಳಿ ಹೈಕೋರ್ಟ್ ಚೀಮಾರಿ ಹಾಕಿದೆ ಸಾರಿಗೆ ನೌಕರರಿಗೆ. ಸೊ ಹಾಗಾಗಿ ಇವತ್ತು ನೌಕರರು ಏನಿದ್ದಾರೆ ಅವರು ಮುಷ್ಕರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಆದರೆ ಇವಾಗ ಅವರ ಸಮಸ್ಯೆ ಅಂತೂ ಬಗೆಹರಿದಿಲ್ಲ, ಸಾರಿಗೆ ನೌಕರರ ಸಮಸ್ಯೆ ಅಂತೂ ಬಗೆಹರಿದಿಲ್ಲ. ಅವರು ವೇತನ ಕೇಳಿ ಮತ್ತೆ ಸ್ವಲ್ಪ ಏನಾದರೂ ಬಡ್ತಿ ಮಾಡಿ ಸಂಬಳನ ಅಂತ ಕೇಳಿ ಈ ಒಂದು ಪ್ರೊಟೆಸ್ಟನ್ನು ಮಾಡ್ತಿದ್ರು. ಈಗ ಮಧ್ಯಂತರ ಆದೇಶ ಬಂದಿರೋದ್ರಿಂದ 2 ದಿನಗಳವರೆಗೆ ಇದು ವಿಸ್ತರಣೆ ಆಗಲಿದೆ. ಮತ್ತೆ ಆಗಸ್ಟ್ 7ರವರೆಗೆ ವಿಚಾರಣೆ ಕೂಡ ಮುಂದೂಡಿದೆ ಹೈಕೋರ್ಟ್. ಏನಾಗಿದೆ ಎತ್ತಾಗಿದೆ ಅಂತ ಹೇಳಿ ಸಾರಿಗೆ ನೌಕರರನ್ನ ವಿಚಾರಣೆ ಮಾಡ್ತಾರೆ. ಹಾಗೆ ಸಾರಿಗೆ ನೌಕರರಿಗೆ ಹೇಳಿದ್ದಾರೆ, ನಿಮ್ದು ಏನೇ ಸಮಸ್ಯೆ ಇದ್ರೂ ಅದನ್ನ ನೀವು ಸರ್ಕಾರ ಜೊತೆ ಬಗೆಹರಿಸ್ಕೊಳ್ಳಿ. ಮುಷ್ಕರ ಮಾಡೋದ್ರಿಂದ ಏನು ಸಿಗುತ್ತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗ ಸರ್ಕಾರನೂ ಈ ಕಡೆ ಕಿವಿ ಕೊಟ್ಟು ನೌಕರರ ಏನು ಸಮಸ್ಯೆಗಳನ್ನ ಕೇಳ್ತಿಲ್ಲ. ಅವರು ಸಂಬಳವನ್ನು ಕೇಳ್ತಿದ್ದಾರೆ, ಅದನ್ನು ಕೊಡ್ತಾ ಇಲ್ಲ, ಸಂಬಳನೂ ಕೊಡ್ತಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ಅದಕ್ಕೆ ಮುಷ್ಕರ ಮಾಡಿದ್ರು. ಈಗ ಹೈಕೋರ್ಟ್ ಚೀಮಾರಿ ಹಾಕಿದ್ರಿಂದ ಈಗ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನು ಸರ್ಕಾರನೇ ಇವಾಗ ಇವರಿಗೆ ಸಾರಿಗೆ ನೌಕರರಿಗೆ ಪರಿಹಾರವನ್ನು ಕೊಡಬೇಕು. ಬಟ್ ಸರ್ಕಾರ ಅಷ್ಟು ವರ್ಷಗಳಿಂದ ಕೊಡದೇ ಇದ್ದಿದ್ದು ಈ ವರ್ಷ ಕೊಡ್ತಾರಾ? ಇವಾಗ ಅವರ ಸಾರಿಗೆ ನೌಕರರ ಏನು ಕಷ್ಟಗಳನ್ನ ಆಲಿಸ್ತಾರಾ? ಈ ಕಡೆ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಕೋರ್ಟ್ ಬಿಡಲ್ಲ, ಈ ಕಡೆ ಕೆಲ್ಸಕ್ಕೆ ಹೋದರೆ ಸರ್ಕಾರದಿಂದ ಸಂಬಳ ಕೊಡಲ್ಲ. ಸೊ ಈ ರೀತಿಯಾದ ಒಂದು ಮಧ್ಯದ ಸ್ಥಿತಿಯಲ್ಲಿ ಈಗ ಸಾರಿಗೆ ನೌಕರರು ಸಿಗಾಕೊಂಡಿದ್ದಾರೆ. ಎಸ್ ನೋಡಿ, ಸಮಸ್ಯೆ ಇದ್ರೆ ನೀವು ಸರ್ಕಾರ ಜೊತೆ ಬಗೆಹರಿಸ್ಕೊಳ್ಳಿ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಕೊಡಬೇಡಿ ಅಂತ ಹೇಳಿ ಹೈಕೋರ್ಟ್ ಹೇಳಿದ್ರಿಂದ ಈಗ ಮುಷ್ಕರವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಜನರು ಈಗ ಹಳ್ಳಿಗಳಿಗೆ ಹೋಗೋರು ಮತ್ತೆ ಬೇರೆ ದೂರಗಳಿಗೆ ಹೋಗೋರು, ಅಲ್ಲೇ ಉತ್ತರ ಕರ್ನಾಟಕದವರಂತೂ ಅಲ್ಲೇ ಬಸ್ ಸ್ಟಾಪಲ್ಲೇ ಬುತ್ತಿಯನ್ನು ಬಿಚ್ಚಿ ಅಲ್ಲೇ ಊಟವನ್ನು ಮಾಡ್ತಿದ್ರು. ಅವ್ರು ಊಟ ಏನು ಕಟ್ಕೊಂಡು ಹೋಗಿದ್ರು ಅಲ್ಲೇ ಬಸ್ ಸ್ಟಾಪಲ್ಲೇ ಊಟ ಮಾಡ್ತಿದ್ರು ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಏನಿಲ್ಲ ಅಂದರೆ ಜನಸಾಮಾನ್ಯರಿಗೆ ತೊಂದರೆ, ಅಟ್ ದಿ ಎಂಡ್ ಆಫ್ ದಿ ಡೇ ಜನಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು. ಅವರು ಅಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಎಲ್ಲ ಸರ್ಕಾರಕ್ಕೆ ಕರೆಕ್ಟಾಗಿ ದುಡ್ಡು ಕಟ್ತಿದ್ರು ಕೂಡ ಕೊನೆಗೂ ಬರೋದು ಜನಸಾಮಾನ್ಯರ ಹತ್ರನೇ. ಏನೇ ತೊಂದರೆ ಆದ್ರೂ ಜನಸಾಮಾನ್ಯರ ಹತ್ರ ಬರ್ತಾರೆ, ಜನಸಾಮಾನ್ಯರಿಗೆ ತೊಂದರೆ ಆಗೋದು ಅಂತ ಪರಿಸ್ಥಿತಿ ಬಂದಿದೆ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.